ಇನ್ಸ್ಟಾಗ್ರಾಮ್ ಒಳಗೆ ಈ ಥರದ ವಿಡಿಯೋಸ್ ತುಂಬಾ ವೈರಲ್ ಆಗ್ತಾ ಇದೆ. ನೀವು ಈ ಥರದ ವಿಡಿಯೋಸ್ ಇನ್ಸ್ಟಾಗ್ರಾಮ್ ರೀಲ್ಸ್ ಒಳಗೆ ಅಥವಾ ಸೋಷಿಯಲ್ ಮೀಡಿಯಾ ಒಳಗಂತೂ ನೋಡಿರ್ತೀರಿ. ಆಕ್ಚುಲಿ ಹೇಳ್ಬೇಕಂದ್ರೆ ಈ ಥರದ ವಿಡಿಯೋಸ್ ಕಂಪ್ಲೀಟ್ AI ಜನರೇಟ್ ಮಾಡಿರೋದು. ಆ ಥರದ ವಿಡಿಯೋಸ್ ನೋಡಿದಾಗ ನಾನು ಅದ್ರ ಪ್ರೊಫೈಲ್ ಹೋಗಿ ಚೆಕ್ ಮಾಡಿದೆ. ಬರೀ AI ಥ್ರೂ ವಿಡಿಯೋಸ್ ಜನರೇಟ್ ಮಾಡಿ ಮಿಲಿಯನ್ ಗಂಟ್ಲೆ ವ್ಯೂಸ್ ಪಡ್ಕೊಂಡಾರ. ಬರೀ 58 ಪೋಸ್ಟ್ ಮಾಡಿ 688K ತನಕ ಫಾಲೋವರ್ಸ್ ಏನ್ ಮಾಡ್ಯಾರ. ಅವನವನು 688K ಅಂದ್ರೆ ಸ್ವಲ್ಪ ಆತ. ನೀವು ಕೂಡ ಈ ಥರದ ರೀಲ್ಸ್ ಕ್ರಿಯೇಟ್ ಮಾಡ್ಬೋದು ನಿಮ್ಮ ಕೈಲಿರೋ ಆಂಡ್ರಾಯ್ಡ್ ಫೋನ್ ಯೂಸ್ ಮಾಡ್ಕೊಂಡು. ಆಮೇಲೆ ನಿಮ್ಮ ಇನ್ಸ್ಟಾಗ್ರಾಮ್ ಒಳಗೂ ವಿಡಿಯೋಸ್ ಅಪ್ಲೋಡ್ ಮಾಡಿ ಈ ಥರ ಗುಡ್ ಫಾಲೋವರ್ಸ್ ನೀವು ಗೇನ್ ಮಾಡ್ಬೋದು. ಸೊ ನನ್ನ ಹೆಸರು ವೀರು, ನೀವು ನೋಡ್ತಾ ಇದ್ದೀರಾ ನಿಮ್ಮದೇ ಚಾನಲ್. ಸೊ ಸಬ್ಸ್ಕ್ರೈಬ್ ಏನಾರು ಮಾಡ್ಕೊಂಡಿಲ್ಲ ಅಂದ್ರೆ ಲಘುನ ಹೋಗಿ ಸಬ್ಸ್ಕ್ರೈಬ್ ಮಾಡ್ರಿ. ನಾವು ಇದ್ರೊಳಗೆ 5 ಸ್ಟೆಪ್ ಫಾಲೋ ಮಾಡೋಣ. ಟಾಪಿಕ್ ವಾಯ್ಸ್ ಓವರು, ಕ್ಯಾರೆಕ್ಟರು, ಲಿಪ್ ಸಿಂಕ್ ಅಂದ್ರೆ ಆನಿಮೇಷನ್, ಕ್ಯಾಪ್ಷನ್ಸ್. ನಿಮಗೆ ಈಸಿ ಆಗಲಿ ಅಂತ ನಾನು ಸ್ಟೆಪ್ ಬೈ ಸ್ಟೆಪ್ ಈಸಿ ಮೆಥಡ್ ಒಳಗೆ ಹೇಳ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡಕ್ ಹೋಗ್ಬೇಡ್ರಿ, ಕಂಪ್ಲೀಟ್ ಆಗಿ ನೋಡ್ರಿ. ಇಲ್ಲ ಅಂದ್ರೆ ನಿಮ್ಗೆ ವಿಡಿಯೋ ಅರ್ಥ ಆಗೋದು ಕಷ್ಟ ಆಗತ್ತೆ. ಈ 5 ಸ್ಟೆಪ್ ಫಾಲೋ ಮಾಡ್ಕೊಂಡು ಈ ಥರದ ವಿಡಿಯೋಸ್ ಕ್ರಿಯೇಟ್ ಮಾಡೋಣ. ಇದ್ರೊಳಗೆ ಸ್ಟೆಪ್ಸ್ ಯಾಕೆ ಮಾಡಿದೆ ಅಂದ್ರೆ ನಿಮಗೆ ಈಸಿ ಆಗಲಿ ಅಂತ. ವಿಡಿಯೋನ ಸ್ಕಿಪ್ ಮಾಡಕ್ ಹೋಗ್ಬೇಡ್ರಿ, ಕಂಪ್ಲೀಟ್ ಆಗಿ ನೋಡ್ರಿ. ಸ್ಕಿಪ್ ಮಾಡಿದ್ರೆ ಕನ್ಫ್ಯೂಷನ್ ಆಗತ್ತೆ, ಯಾಕಂದ್ರೆ ಒಂದೊಂದು ಸ್ಟೆಪ್ ಇಂಪಾರ್ಟೆಂಟ್ ಐತಿ ಇದ್ರೊಳಗೆ. ಫಸ್ಟ್ ಸ್ಟೆಪ್ ಟಾಪಿಕ್ ಅಂದರೆ ಕ್ಯಾಪ್ಷನ್ಸ್ ಅಥವಾ ಮೋಟಿವೇಶನ್ ಲೈನ್ಸ್ ಬರ್ತಾವಲ್ಲ ಆ ಥರ. ಸೊ ಆ ಥರದ ಟಾಪಿಕ್ಸ್ ನಿಮಗೆ ChatGPT ಒಳಗೆ ಸಿಗ್ತೈತಿ. ChatGPT ಒಳಗೆ ಹೋಗಿ ನಿಮ್ಗೆ ಯಾವ ಥರ ಟಾಪಿಕ್ಸ್ ಬೇಕೋ ಅಲ್ಲಿ ನೀವು ಸರ್ಚ್ ಮಾಡ್ಬೋದು. ಎಮೋಷನಲ್ ಬೇಕಂದ್ರೆ ಎಮೋಷನಲ್ ಅಥವಾ ಬಿಸ್ನೆಸ್ ರಿಲೇಟೆಡ್ ಈ ಥರ ನಿಮ್ಗೆ ಇಷ್ಟ ಆಗೋ ಥರದ ಡೈಲಾಗ್ಸ್ ಇವೆಲ್ಲ ನಿಮ್ಗೆ ಅಲ್ಲೇ ಸಿಕ್ಬಿಡ್ತಾವೆ. ChatGPT ಬಿಟ್ಟರೆ ಇನ್ಸ್ಟಾಗ್ರಾಮ್ನಾಗ ನೀವು ಸರ್ಚ್ ಮಾಡ್ಬೋದು ಕ್ಯಾಪ್ಷನ್ಸ್ ಅಂತ. ಅದ್ರೊಳಗೂ ನಿಮ್ಗೆ ರಗಡ್ ಕ್ಯಾಪ್ಷನ್ ಸಿಗ್ತಾವೆ. ಇವಾಗ ನಾವು ChatGPT ಒಳಗೆ ಒಂದು ಒಳ್ಳೆ ಲೈನ್ನ ಕಾಪಿ ಮಾಡ್ಕೊಳ್ಳೋಣ. ನೆಕ್ಸ್ಟು ವಾಯ್ಸ್ ಓವರು. ಇವಾಗ ತಗೊಂಡಿರೋ ಕ್ಯಾಪ್ಷನ್ನ ವಾಯ್ಸ್ ಓವರ್ ಮಾಡಬೇಕು. ಸೊ ಅದಕ್ಕೆ ನೀವು beta.11labs.ai ವೆಬ್ಸೈಟ್ಗೆ ಹೋಗ್ರಿ. ಇದ್ರೊಳಗೆ ನೀವು ಕಾಪಿ ಮಾಡ್ಕೊಂಡಿರೋ ಟೆಕ್ಸ್ಟ್ನ ಪೇಸ್ಟ್ ಮಾಡ್ರಿ. ಇಲ್ಲಿ ನಿಮಗೆ ಬೇರೆ ಬೇರೆ ಥರದ ವಾಯ್ಸ್ ಟೋನ್ ಸಿಗ್ತಾವೆ. ನಿಮ್ಮ ಕ್ಯಾಪ್ಷನ್ಗೆ ಸೂಟ್ ಆಗೋ ಥರದ ಒಂದು ವಾಯ್ಸ್ ಟೋನ್ ಕೊಟ್ಟು ಈ ಡೌನ್ಲೋಡ್ ಆಪ್ಷನ್ ಐತಿ, ಅದನ್ನ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊರಿ. ಇವಾಗ ಥರ್ಡ್ ಸ್ಟೆಪ್ ಕ್ಯಾರೆಕ್ಟರ್. ಇವಾಗ ನೀವು ತಗೊಂಡಿರೋ ಲೈನ್ಸ್ ಅಥವಾ ಕ್ಯಾಪ್ಷನ್ಸ್ಗೆ ಸೂಟೇಬಲ್ ಆಗೋ ಥರದ್ದು ಒಂದು ಕ್ಯಾರೆಕ್ಟರ್ ಬೇಕು. ಸೊ ನೀವು ಕ್ಯಾರೆಕ್ಟರ್ಗೆ lexica.art ಈ ವೆಬ್ಸೈಟ್ ಒಳಗೆ AI ಜನರೇಟೆಡ್ ಸುಮಾರು ಕ್ಯಾರೆಕ್ಟರ್ ಸಿಗ್ತಾವೆ. ಇದ್ರೊಳಗೆ ನೀವು ತಗೊಂಡಿರೋ ಕ್ಯಾಪ್ಷನ್ ಸೂಟೇಬಲ್ ಆಗೋ ಥರದ್ದು ಒಂದು ಒಳ್ಳೆ ಕ್ಯಾರೆಕ್ಟರ್ ಚೂಸ್ ಮಾಡ್ಕೊರಿ. ಅಂದ್ರೆ ಲೈಕ್ ನೀವು ಇಲ್ಲೇ ಸರ್ಚ್ ಮಾಡ್ಬೋದು ಯಾವ ಥರದ ಕ್ಯಾರೆಕ್ಟರ್ ಬೇಕು ಅಂತ. ಇವಾಗ ನೀವು ತಗೊಂಡಿರೋದು ಬಿಸ್ನೆಸ್ ಮೋಟಿವೇಶನ್ ಅಲ್ಲ, ಆದ್ರೆ ಇಲ್ಲಿ ಬಿಸ್ನೆಸ್ ಮ್ಯಾನ್ ಅಥವಾ ಬಿಸ್ನೆಸ್ ಗರ್ಲು ಈ ತರ ಆ ವಾಯ್ಸ್ ಓವರ್ ಸೂಟ್ ಆಗೋ ಥರದ್ದು ಒಂದು ಕ್ಯಾರೆಕ್ಟರ್ನ ಸೆಲೆಕ್ಟ್ ಮಾಡ್ಕೊರಿ. ಇವಾಗ ನೀವು ವಾಯ್ಸ್ ಓವರ್ ಮಾಡ್ಕೊಂಡಿದ್ದಾಯ್ತು, ಕ್ಯಾರೆಕ್ಟರ್ ಸೆಲೆಕ್ಟ್ ಮಾಡ್ಕೊಂಡಿದ್ದಾಯ್ತು. ಸೊ ಈ ವಾಯ್ಸ್ ಓವರ್ನ ಆ ಕ್ಯಾರೆಕ್ಟರ್ಗೆ ಲಿಪ್ ಸಿಂಕ್ ಮಾಡಬೇಕು. ಸೊ ಇದು ಇಂಪಾರ್ಟೆಂಟ್. ಸೊ ಫೋರ್ತ್ ಸ್ಟೆಪ್ ಲಿಪ್ ಸಿಂಕಿಂಗ್ ಅಥವಾ ಆನಿಮೇಷನ್. ಇವಾಗ ನೀವು ತಗೊಂಡಿರೋ ಕ್ಯಾರೆಕ್ಟರ್ಗೆ ಲಿಪ್ ಸಿಂಕ್ ಮಾಡಬೇಕು. ಈ ವೆಬ್ಸೈಟ್ ನೇಮ್ ಸ್ವಲ್ಪ ಉದ್ದ ಐತಿ, ಸ್ಟುಡಿಯೋ ಸಮಥಿಂಗ್ ಇಲ್ಲಿ ನಾನು ಕೆಳಗೆ ಕೊಟ್ಟೇನಿ, ಆ ವೆಬ್ಸೈಟಿಗೆ ವಿಸಿಟ್ ಮಾಡ್ರಿ. ಇದ್ರೊಳಗೆ 3 ಡಾಟ್ ಕ್ಲಿಕ್ ಮಾಡಿ ಇಲ್ಲಿ ಡೆಸ್ಕ್ಟಾಪ್ ಸೈಟ್ ಅಂತ ಒಂದು ಆಪ್ಷನ್ ಇತ್ತು, ಅದನ್ನ ಕ್ಲಿಕ್ ಮಾಡಿ ಡೆಸ್ಕ್ಟಾಪ್ ಸೈಟ್ ಮಾಡ್ಕೊರಿ. ಡೆಸ್ಕ್ಟಾಪ್ ಸೈಟ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್, ಇಗ್ನೋರ್ ಮಾಡಕ್ ಹೋಗ್ಬೇಡ್ರಿ. ಇವಾಗ ಇದ್ರೊಳಗೆ ಕ್ರಿಯೇಟ್ ವಿಡಿಯೋ ಅಂತ ಒಂದು ಆಪ್ಷನ್ ಐತಿ, ಅದನ್ನ ಕ್ಲಿಕ್ ಮಾಡಿ ಆಡ್ ಅಂತ ಒಂದು ಆಪ್ಷನ್ ಐತಿ, ಅದನ್ನ ಕ್ಲಿಕ್ ಮಾಡಿ ನೀವು ಅವಾಗಲೇ ಡೌನ್ಲೋಡ್ ಮಾಡಿರೋ ಕ್ಯಾರೆಕ್ಟರ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊರಿ. ಇದೆಲ್ಲ ಆದ್ಮೇಲೆ ಇಲ್ಲಿ ಮೇಲೆ ನಿಮ್ಗೆ ಸ್ಕ್ರಿಪ್ಟ್ ಪಕ್ಕ ಆಡಿಯೋ ಅಂತ ಒಂದು ಆಪ್ಷನ್ ಐತಿ. ನೀವು ಅವಾಗಲೇ ವಾಯ್ಸ್ ಓವರ್ ಆಡಿಯೋ ಡೌನ್ಲೋಡ್ ಮಾಡ್ಕೊಂಡಿದ್ರಲ್ಲ ಆ ಆಡಿಯೋನ ಇಲ್ಲಿ ಹಾಕ್ರಿ. ಮೀನ್ಸ್ ಚೂಸ್ ಮಾಡ್ಕೊರಿ, ಜನರೇಟ್ ವಿಡಿಯೋ ಅಂತ ಕೊಡ್ರಿ. ಸೊ ಅದು ಜನರೇಟ್ ಆದ್ಮೇಲೆ ಅದನ್ನ ಕ್ಲಿಕ್ ಮಾಡಿದ್ರೆ ಇಲ್ಲಿ ಡೌನ್ಲೋಡ್ ಆಪ್ಷನ್ ಐತೆ, ಅದನ್ನ ಕ್ಲಿಕ್ ಮಾಡಿ ಆ ವಿಡಿಯೋನ ಡೌನ್ಲೋಡ್ ಮಾಡ್ಕೊರಿ. ಇವಾಗ 5th ಸ್ಟೆಪ್ ಕ್ಯಾಪ್ಷನ್. ಇದಕ್ಕೆ 2 ಆ್ಯಪ್ಸ್ ಬೇಕು, ಒಂದು ಟರ್ಬೋ VPN ಅಥವಾ ಸೂಪರ್ VPN, ನೆಕ್ಸ್ಟ್ ಕ್ಯಾಪ್ ಕಟ್. ಸೊ ಇವಾಗ ನಾವು ಕ್ಯಾಪ್ ಕಟ್ ಯೂಸ್ ಮಾಡ್ಕೊಂಡು ಕ್ಯಾಪ್ಷನ್ಸ್ ನ ಜನರೇಟ್ ಮಾಡೋದು. ಸೊ ಇವಾಗ VPN ಆನ್ ಮಾಡ್ಕೊಂಡು ಕ್ಯಾಪ್ ಕಟ್ ಆ್ಯಪ್ ಓಪನ್ ಮಾಡ್ಕೊಂಡು ಇಲ್ಲಿ ನ್ಯೂ ಪ್ರಾಜೆಕ್ಟ್ ಕೊಡ್ರಿ. ಇದ್ರೊಳಗೆ ಸೇವ್ ಮಾಡ್ಕೊಂಡಿರೋ ವಿಡಿಯೋ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ರೇಷಿಯೋ ಒಳಗೆ ಹೋಗಿ 9:16 ಅಂತ ಮಾಡ್ಕೊರಿ. ಇದು ಆಕ್ಚುಲಿ ಇನ್ಸ್ಟಾಗ್ರಾಮ್ ಸೈಜ್. ನಿಮ್ಗೆ ಈ ಸೈಜ್ ಬೇಕಾದ್ರೆ ಇದನ್ನ ಇಟ್ಕೋಬಹುದು, ಅಥವಾ ನಿಮ್ಗೆ ಏನಾದ್ರು ಬೇರೆ ಸೈಜ್ ಬೇಕಂದ್ರೆ ಅದನ್ನ ಫಾಲೋ ಮಾಡ್ಬೋದು. ನೆಕ್ಸ್ಟ್ ಟೆಕ್ಸ್ಟ್ ಅಂತ ಐತೆ, ಅದನ್ನ ಕ್ಲಿಕ್ ಮಾಡಿ ಆಟೋ ಟೆಕ್ಸ್ಟ್ ಅಂತ ಐತೆ, ಅದನ್ನ ಕ್ಲಿಕ್ ಮಾಡಿ ಸ್ಟಾರ್ಟ್ ಅಂತ ಕೊಡ್ರಿ. ಸ್ಟಾರ್ಟ್ ಕೊಟ್ಟಾಗ ಆ ಹುಡುಗಿ ಅಥವಾ ನೀವು ತಗೊಂಡಿರೋ ಕ್ಯಾರೆಕ್ಟರ್ ಏನೇನ್ ಮಾತಾಡ್ತೈತೆ ಅದೆಲ್ಲ ಆಟೋಮೆಟಿಕ್ ಆಗಿ ಕೆಳಗೆ ಬರ್ತೈತಿ. ಸೊ ನೀವು ಅಲ್ಲಿ ಸ್ಪೆಲ್ಲಿಂಗ್ ಎಲ್ಲ ಚೆಕ್ ಮಾಡ್ಕೋಬಹುದು. ಟೆಕ್ಸ್ಟ್ ಜನರೇಟ್ ಆದ್ಮೇಲೆ ಸ್ಟೈಲ್ ಅಂತ ಐತೆ, ಅದ್ರೊಳಗೆ ಆಲಿವರ್ ಫಾಂಟ್ ಅಂತ ಐತಿ, ಅದನ್ನ ಸೆಟ್ ಮಾಡ್ಬೋದು. ಅಥವಾ ನಿಮಗೆ ಯಾವ್ದಾದ್ರು ಬೇರೆ ಫಾಂಟ್ ಇಷ್ಟ ಆದ್ರೆ ನೀವು ಅದನ್ನ ಸೆಟ್ ಮಾಡ್ಬೋದು. ಇದೇ ಫಾಂಟ್ ಇಡ್ಬೇಕಂತ ಏನಿಲ್ಲ. ಫಾಂಟ್ ಸೆಲೆಕ್ಟ್ ಆದ್ಮೇಲೆ ಅದ್ರೊಳಗೆ ಶಾಡೋ ಅಂತ ಐತಿ, ನೀವು 3D ತರ ಲುಕ್ ಬೇಕಂದ್ರೆ ಶಾಡೋ ಇಡ್ಬೋದು. ಸೊ ಇನ್ನು ಬೇರೆ ಬೇರೆ ತರ ಟೆಕ್ಸ್ಟ್ ಡಿಸೈನ್ ಮಾಡ್ತೀರಿ ಅಥವಾ ಅದೆಲ್ಲ ಬೇಕಂದ್ರೆ ನೀವು ಪರ್ಸನಲ್ ಆಗಿ ಹೆಂಗ್ ಬೇಕೋ ಹಂಗೆ ಕ್ರಿಯೇಟ್ ಮಾಡ್ಕೋಬಹುದು. ನಾನು ಜಸ್ಟ್ ಬೇಸಿಕ್ ಅಷ್ಟೇ ಹೇಳಕತ್ತೀನಿ. ನಿಮ್ಗೆ ಈ ತರ ಲೈನ್ ಬಾಳ ದೊಡ್ಡದೈತಿ ಅಂತ ಅನ್ಸಿದ್ರೆ ಅಲ್ಲಿ ಬ್ಯಾಚ್ ಎಡಿಟ್ ಐತಿ, ಅದನ್ನ ಕ್ಲಿಕ್ ಮಾಡ್ರಿ. ಇದ್ರೊಳಗೆ ಬಿಗ್ ಸ್ಪೇಸ್ ಕೊಡ್ರಿ. ಇವಾಗ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಗಕ್ ಬಂತು. ಮಿಕ್ಕಿರೋದಂದ್ರೆ ಆ ಟೆಕ್ಸ್ಟ್ಗೆ ಆನಿಮೇಷನ್ ಮಾಡ್ಬೇಕು. ನಿಮ್ಗೆ ಇದ್ರೊಳಗೆ ಯಾವ ಆನಿಮೇಷನ್ ಬೇಕೋ ಆ ಟೆಕ್ಸ್ಟ್ ಆನಿಮೇಷನ್ ಕೊಟ್ಟು ಓಕೆ ಕೊಡ್ರಿ. ಆಮೇಲೆ ಏನು ಅಷ್ಟೇ, ವಿಡಿಯೋ ಆಯ್ತು. ಸೊ ಆಮೇಲೆ ನೀವು ಆ ವಿಡಿಯೋನ ಎಕ್ಸ್ಪೋರ್ಟ್ ಮಾಡಿ ಇನ್ಸ್ಟಾಗ್ರಾಮ್ನಾಗ ಅಪ್ಲೋಡ್ ಮಾಡಕ್ಕೆ ಆ ವಿಡಿಯೋ ರೆಡಿ ಆಗಿದೆ ಅಂತ ಅನ್ಕೋಬಹುದು. Chase the vision, not the money. The money will end up following you.